ಅಂತ ನಮ್ಮ ವಿಜೇಂದ್ರ ಅವ್ರನ್ನ ಕಿತ್ತಾಕಲಿಕ್ಕೆ ಆಗ್ತಾರೆ. ಇಂಥ ಒಂದು ಧರ್ಮ ಸಂಕಟದಲ್ಲೇ ಇವತ್ತು ಈ ಬಿ ಜೆ ಪಿ ಬಿದ್ದಕ್ಕಾಗಿ ಇದು ನಿಲ್ತಾನೆ ಇಲ್ಲ. ಇದು ಈ ಒಂದು ಏನು ಡಿಸೆಂಡೆಂಟ್ ನಾವು ಅಂತೀವಿ, ಭಿನ್ನ ಮತದ ಜನ, ಭಿನ್ನ ಮತದ ನಾಯಕರು ಹಿಂದೆ ಸರಿತಾ ಇಲ್ಲ, ಜನರಿಗೆ ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕಾದಂಥ ಅನಿವಾರ್ಯತೆ ಬಿ ಜೆ ಪಿ ಮುಂದಿದೆ. ಮತ್ತು ಬಿ ಜೆ ಪಿ ಹಿಂದಿನಷ್ಟು ಬಲಿಷ್ಠ ಆಗಿಲ್ಲ ಅನ್ನೋದು ಭಾಳ ಗಮನಾರ್ಹ. ಹೈಕಮಾಂಡ್ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಅದಕ್ಕೆ ಭಯಗಳಿದ್ದಾವೆ. ಇವತ್ತು ಅಲ್ಲಿಯೂ ಇವತ್ತು ನಮ್ಮ ಮೋದಿಯವ್ರ ಸರ್ಕಾರ ಬರೀ ಮೋದಿಯವ್ರ ಸರ್ಕಾರ ಅಲ್ಲದು, NDA ಸರ್ಕಾರ. ಅದರಲ್ಲೇ ವಿಶೇಷವಾಗಿ ನಿಮ್ಗೆ ಗೊತ್ತದ ಬಿಹಾರದ ನಮ್ಮ ನಿತೀಶ್ ಕುಮಾರ್ ಆಗಿರ್ಬೋದು, ಆಂಧ್ರ ಪ್ರದೇಶದ ನಾಯ್ಡು ಅವರಾಗಿರ್ಬೋದು, ಅವರ ಹೆಗಲ ಮೇಲೆ ಈ ಗೌರ್ಮೆಂಟ್ ನಿಂತದ. ಹೀಗಾಗಿ ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಇವತ್ತು ಬಿ ಜೆ ಪಿ ಬಂದು ನಿಂತದ್ದು. ಅದಕ್ಕಾಗಿ ಅದು ಬೇಕಾಗಿದ್ದಕ್ಕಾಗಿ ಇವತ್ತು ಇವರೆಲ್ಲರೂ ನಾನು ನಾಯಕ ಅಂತ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಇವನು ಶುರುವಾಗಿಬಿಡೋದ ರಾಮರು ಅವರು ಇರ್ತಾರೋ ಹೋಗ್ತಾರೋ ಅಂತೇಳಿ. ಹೀಗಾಗಿ ಬ್ಯಾಸತ್ತು ನಮ್ಮ ಶಿಸ್ತಿನ DVS ಅಂದರೆ ನಮ್ಮ ಸದಾನಂದ ಗೌಡರು ಶಿಸ್ತಿನ ಪಕ್ಷದ ಅಧಪತನ ಪಾಪ ಬ್ಯಾಸದ ಕಡೆಗೆ ಹೇಳ್ಬಿಟ್ಟು ಸೋತ್ಬಿಟ್ಟಿವಪ್ಪ, ನಾವು ಏನು ಮಾಡಲಿಕ್ಕಾಗಲಿಲ್ಲ, ಅಧಪತನ ಶಿಸ್ತಿತ್ತಿಲ್ಲ ನಮ್ಮಲ್ಲಿ ಇವತ್ತು ಕಾಣ್ತಾ ಇಲ್ಲ, ಎಲ್ಲ ತಿರುಗಿಬಂದು ಮಾತಾಡ್ತಾ ಇದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಕಡೆಗೆ, ಆ ಮಾತಿನ ಜೊತೆಗೆ ಮಾತು ಮುಗಿಸ್ತಾ ಇದ್ದೀನಿ. ಶಿಸ್ತಿನ ಪಕ್ಷ ಎಂದು ಕರೆಸಿಕೊಳ್ಳುವ BJP ಯು ರಾಜ್ಯದಲ್ಲಿ ಅಧಪತನಕ್ಕೆ ಇಳಿದಿರು ದುರದೃಷ್ಟಕರ. ನಿಜವಾಗಿಯೂ BJP ಕೆಟ್ಟ ಕಾಲ ಅಂತೇಳಿ ಪಾಪ ಸದಾನಂದ ಗೌಡರು ಮರಗ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ವಿಜೇಂದ್ರ ಸಹಿತ ಹಿಂದೆ ಸರಿದಲ್ಲ. ಇವರು ಎತ್ತಾಳ ಸವಾಲಿಗೆ ನಮ್ಮ BY ವಿಜೇಂದ್ರ ಅವರು ಅಧ್ಯಕ್ಷರ ಚುನಾವಣೆ ಬೆಳಗ್ಗೆ ಉತ್ತರಿಸುವೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಲ್ಲುವುದಿಲ್ಲ ಅಂತೇಳಿ. ಇದು ಒಂದು ರೀತಿಯಿಂದ ಅಧಪತನ ಆಯಿತಾ. ನಮ್ಮ ಸದಾನಂದ ಗೌಡರು ಹೇಳಿದಂಗೆ ವಿಜೇಂದ್ರ ಸರಿತಲ್ಲ, ಹಿಂದೆ ಎತ್ನಾಳು ಸರಿತಾ ಇಲ್ಲ, ಏನೂ ಆಗಲಿ. ಇದು ಅಧಪತನದ ಕಾಲ BJPಗೆ. ಹೌದಂದ್ರೆ ಇಲ್ಲಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸೋಕೆ ಹೋಗ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.